ಮತ್ತೊಂದು ಕಡೆ ಯೂಟ್ಯೂಬರ್ ಸಮೀರ್ನನ್ನ ಬೆಳ್ತಂಗಡಿ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಧ್ಯಾಹ್ನ ಠಾಣೆಗೆ ಸಮೀರ್ ಎಐ ವಿಡಿಯೋ ಬಗ್ಗೆ ತಾಂತ್ರಿಕ ಸಾಕ್ಷ್ಯವನ್ನ ತಂದುಕೊಂಡು ಪೊಲೀಸರಿಗೆ ಆತ ಸಲ್ಲಿಸಿದ್ದಾನೆ. ಇನ್ನು ಸುಜಾತಾ ಭಟ್ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಇಂದು ಕೂಡ ಯೂಟ್ಯೂಬರ್ ಸಮೀರ್ಗೆ ಖಾಕಿ ವಿಚಾರಣೆ. 45 ನಿಮಿಷ ವಿಚಾರಣೆ ಎದುರಿಸಿದ ಧೂತ ಸಮೀರ್ ಎಂಡಿ. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರ ಪ್ರಕರಣದಲ್ಲಿ ಯೂಟ್ಯೂಬರ್ ಧೂತ ಸಮೀರ್ ಎಂಡಿ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. 3 ಕೇಸ್ಗಳಲ್ಲಿ ವಿಚಾರಣೆ ಎದುರಿಸುತ್ತಿರೋ ಯೂಟ್ಯೂಬರ್ ಸಮೀರ್ ಕಳೆದ 4 ದಿನದ ಹಿಂದೆ ವಿಚಾರಣೆಗೆ ಹಾಜರಾಗಿದ್ದ. ಮತ್ತೆ ವಿಚಾರಣೆಗೆ ಬರುವಂತೆ ಬೆಳ್ತಂಗಡಿ ಪೊಲೀಸರು ಸೂಚಿಸಿದ್ರು. ಆದರೆ ಸಮೀರ್ ವಿಚಾರಣೆಗೆ ಚಕ್ಕರ್ ಹಾಕಿದ್ದ. ಹೀಗಾಗಿ ಎಐ ವಿಡಿಯೋ ಸೃಷ್ಟಿಸಿ ಗಲಭೆಗೆ ಪ್ರಚೋದನೆ ಆರೋಪದಲ್ಲಿ ಇವತ್ತೇ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ತಾಕೀತು ಮಾಡಿದ್ರು. ಮಧ್ಯಾಹ್ನ 1 ಗಂಟೆಗೆ ಧೂತ ಸಮೀರ್ ವಕೀಲರೊಂದಿಗೆ ಬೆಳ್ತಂಗಡಿ ಠಾಣೆ ಪೊಲೀಸರ ಎದುರು ಹಾಜರಾದ. ಬ್ಯಾಗ್ನಲ್ಲಿ ಕೆಲವು ದಾಖಲೆಗಳ ಸಮೇತ ವಿಚಾರಣೆ ಎದುರಿಸಿದ್ದ. ಯಾಕಂದ್ರೆ ಹಿಂದಿನ ವಿಚಾರಣೆಯಲ್ಲಿ ಎಐ ವಿಡಿಯೋಗೆ ಸಮೀರ್ ಬಳಿ ಪೊಲೀಸರು ತಾಂತ್ರಿಕ ಸಾಕ್ಷ್ಯ ಕೇಳಿದ್ರು. ಅದಕ್ಕಾಗಿ ಇವತ್ತು ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್, ಮೂಲ ದಾಖಲೆ ವಿಡಿಯೋವನ್ನ ಬೆಳ್ತಂಗಡಿ ಠಾಣೆಗೆ ತಂದಿದ್ದ. 45 ನಿಮಿಷ ಕಾಲ ವಿಚಾರಣೆ ಎದುರಿಸಿದ ಸಮೀರ್ ಎಲ್ಲಾ ದಾಖಲೆಗಳನ್ನ ಪೊಲೀಸರಿಗೆ ಸಲ್ಲಿಸಿ ವಾಪಸ್ಸಾಗಿದ್ದಾನೆ. ವಾಸಂತಿ ಇನ್ನೂ ಜೀವಂತವಾಗಿದ್ದಾಳೆ ಎಂದ ಸುಜಾತಾ ಭಟ್ ಹೇಳಿಕೆಗೆ ಎಸ್ಐಟಿ ಅಧಿಕಾರಿಗಳೇ ಶಾಕ್. ಇನ್ನು ನನ್ನ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ ಎಂದು ಸಂಚಲನ ಮೂಡಿಸಿದ್ದ ಸುಜಾತಾ ಭಟ್ ಸುಳ್ಳಿನ ಕಥೆಗಳೆಲ್ಲ ಭಟ ಬಯಲಾಗಿದೆ. ಸುಜಾತಾ ಭಟ್ ತೋರಿಸಿರೋದು ವಾಸಂತಿ ಶ್ರೀವತ್ಸವ್ ಫೋಟೋ ಅನ್ನೋದು ಗೊತ್ತಾಗಿತ್ತು. ಯಾವಾಗ ಇದೆಲ್ಲವೂ ಗೊತ್ತಾಯ್ತೋ ಆಗ ಸುಜಾತಾ ನನ್ನನ್ನ ಬಿಟ್ಬಿಡಿ ಎಂದು ಗೋಗರಿಯುತ್ತಿದ್ಲು. ಇದೀಗ ವಾಸಂತಿ ಇನ್ನೂ ಜೀವಂತವಾಗಿದ್ದಾಳೆ ಎಂದು ಎಸ್ಐಟಿ ಮುಂದೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇಷ್ಟೇ ಅಲ್ಲ, ಕೊಳೆತ ಸ್ಥಿತಿಯಲ್ಲಿ ವಾಸಂತಿ ಶವ ಸಿಕ್ಕಿದೆ ಅಂತಿದ್ದಾರೆ. ಆದರೆ ಕೊಳೆತ ಶವ ವಾಸಂತಿಯದ್ದು ಎಂದು ಹೇಗೆ ನಂಬಿದ್ರಿ ಎಂದು ಪೊಲೀಸರನ್ನೇ ಸುಜಾತಾ ಪ್ರಶ್ನಿಸಿದ್ದಾರೆ. ಸುಜಾತಾ ಭಟ್ ಹೇಳಿಕೆಗೆ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.